ಅನ್ಸುತ್ತೆ ಮುಂಚೆದಕ್ಕೂ ಇದಕ್ಕೂ? ಮುಂಚೆಗೆ ಇವಾಗ ಒಂದು 60-70% ಇಂಪ್ರೂವ್ ಆಗೈತೆ. ಇನ್ನ ಹೋಗ್ಬೇಕು, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಹಾ. ಗೊತ್ತಾಗುತ್ತೆ ಅದು. ಅಲ್ಲ ನಿಮ್ಮ ಇವಾಗಿನ ವಾತಾವರಣ ನಡೀತಿರೋ ಯಾಮ್ಸಿನ ಮೇಲೆ ಒಟ್ಟು ಇವಾಗಿನ ವಾತಾವರಣ ಪರವಲ್ ಅನ್ಸ್ತತೆ. ವೋಲ್ಟೇಜಿಗೆಲ್ಲ ಎತ್ಕೊಳತ್ತೆ, ಲೋ ವೋಲ್ಟೇಜ್ ಇದು ಇವಾಗ ಸ್ವಲ್ಪ ಇವಾಗ ಬಿಸಿಲು ಬಡಿತೈತೆ, ನಿನ್ನೆ ಮೊನ್ನೆಯಿಂದ ವೋಲ್ಟೇಜ್ ಸ್ವಲ್ಪ ಕಮ್ಮಿ ಆಗೈತೆ. ಎತ್ಕೊಂತೈತಿ. ಎತ್ಕೊಂಬತ್ತೆ. ಅದೇ ಮೊನ್ನೆ ಓವರ್ಲೋಡ್ ಅಂತ ತೋರಿಸ್ತಲ್ಲ, ನಿಮ್ಗೆ ಹೇಳಿದ್ರಲ್ಲ ಆಮ್ಸ್ ಹೆಚ್ಚಿಗೆ ಇಡ್ರಿ ಈ ಕಡೆ ಅದು ಅಂತ. ಯಾಮ್ಸ್ ಕಡಿಮೆ ಎತ್ಬಿಡ್ರಿ ಅದು. ಹಾ, ಅವತ್ತಿನಿಂದ ಏನು ಓವರ್ಲೋಡ್ ಅಂತ ತೋರಿಸಿಲ್ಲ, ಕರೆಕ್ಟ್ ಆಗಿ ಎತ್ಕೊಂಬತ್ತೆ. ಕರೆಕ್ಟ್ ನೀರು ಕೇಬಲ್ ಗೀಬಲ್ ಏನ್ ಹೀಟ್ ಆಗ್ತೈತಾ ಏನಾರ? ಇಲ್ಲ, ಕೇಬಲ್ ನೀಟ್ ಆಗಲ್ಲ. ಪ್ರಾಬ್ಲಮ್ ಏನಿಲ್ಲ ಅಲ್ಲ. ಬೇರೆ ಕಸ್ಟಮರಿಗೆ ಮಾಡ್ಕೊಡೋಣ ಅಂತ ಇದೀನಿ, ಮಾಡ್ಕೊಡ್ಬೋದಾ ಅಂತ ಕೇಳ್ತಿರೋದು ನಿಮಗೆ. ನಿಮ್ ಲೆಕ್ಕಗೆ ಮಾಡ್ಕೊಡೋಣ ಅಂತ ಹೇಳಿ ಒಬ್ರಿಗೆ ಮಾಡ್ಕೊಟ್ಟಿದೀವಿ, ಅಲ್ಲೇ ಮಾಡ್ಕೊಡ್ತಾ ಇದೀವಿ. ಮಾಡ್ಕೊಡ್ರಿ ಸರ್, ಒಳ್ಳೇದು. ಅದು ಡೇಟಾ ಹಾಕ್ಬೇಕಿತ್ತು, ಡೈರೆಕ್ಟ್ ಡೇಟಾ ಅಲ್ಲ. ಅದೇ 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 ಅದಕ್ಕೆ ಕೇಳಿದೆ ನಿಮಗೊಂದ್ ಮಾತು, ನಿಮ್ಮೆಲ್ಲ ಹಾಕೊಟ್ಟಿವಿ ಅಲ್ಲ, ನಿಮಗೇನ ಮತ್ತೆ ಏನಾರ ಪ್ರಾಬ್ಲಮ್ ಸಮಸ್ಯೆ ಏನ ಅಂತ ಕೇಳಿದೆ ಅಷ್ಟೇ. ಮೊನ್ನೆ ಒಬ್ರು ಬಿಜಾಪುರದವ್ರು ಫೋನ್ ಮಾಡಿದ್ರು ನಮ್ಗೆ. ಯಾವ್ರು ಹಾಕ್ಸಂಡ್ರ ಅವ್ರು ತಗೊಂಡ್ರ? ಸರ್ ಈಗ ಮಾಡಿಕೊಟ್ರಂತೆ ನಿಮಗೆ, ಹೆಂಗಂಗ್ ಸರ್ ಅಂತಂದ್ರು. ಅವ್ರು ತಗೊಂಡ್ರು ಹತ್ತನೇ ತಗೊಂಡ್ರು. ಬಿಜಾಪುರ ಒಬ್ರು ನಂಬರ್ ಕೊಟ್ಟಿದ್ದೆ ನಾನು, ಕೇಳಿ ನೋಡ್ರಿ ನೀವೊಂದ್ ಮಾತು ಅಂತ ಹೇಳಿ. ಅದೇ 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 ಹಾಕ್ಸ್ಕೊಂಡ್ರು ಅವ್ರು. ಹೆಂಗ್ ಸರ್ ಅಂದ್, ಇಲ್ಲ ಸರ್ ಓಕೆ ಆಗೈತೆ, ನಮ್ಗೇನು ಚೆನ್ನಾಗ್ ನಡೀತೈತೆ, ಪ್ರಾಬ್ಲಮ್ ಏನಿಲ್ಲ ಅಂತೆಲ್ಲ ಹೇಳಿದ್ವಿ. ಅವ್ರಿಗೂ ಕಾಲ್ ಮಾಡ್ತೀನಿ ಈಗ. ಡಬಲ್ ಮಾಡಿದೀನಿ, ನಿಮ್ ಬೇರೆ ಅದೇ ಬೇರೆ. ಮೇಲೆ ಜೈಂಟ್ ಐತ್ ಕೇಬಲ್, ಅದು ಕಟ್ ಆಗುತ್ತೆ ಕೇಬಲ್. ಈ ಕಡೆ 7 HP ಮೋಟರ್ ಐತಲ್ಲ, ಲೂಸ್ ಆಗಂಗಿಲ್ಲ. ನೀವು ಲೂಸ್ ಆದ್ರೆ ಆಫ್ ಆಕತಿ ಸ್ಟಾರ್ಟರ್. ಅಲ್ಲ ಮೊನ್ನೆ ಕೇಬಲ್ ಕಟ್ ಆಗೈತೆ ಮೇಲೆ ಜೈಂಟ್. ಅದಕ್ಕೆ ಲೈಟ್ ಹತ್ತಿಲ್ಲ ಅದು. ಲೈಟ್ ಐತಿಲ್ಲ, ಕೇಬಲ್ ಪ್ರಾಬ್ಲಮ್ ಅಂತ ತೋರಿಸ್ತದ್ರ ಹಾಲೆ. ಅದೇ ಗೊತ್ತಾಗ್ಬಿಡ್ತೈತಿ. ಗೊತ್ತಾಗ್ಬಿಡ್ತದ್ರೆ. ಕೇಬಲ್ ಜೈಂಟ್ ಹಾಕಿ ಮಾಡಿದ್ರಿ ಹೆಚ್ಚಿಗೆ ಅಂತ. ಕೇಬಲ್ ಹೀಟಾಗಿ ಕಟ್ ಆಗುತ್ತೆ, ಮೊದ್ಲು ಹೆಂಗ ಆಗ್ತದೋ ಅದೇ ರೀತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಜೆಷನ್ ಕೊಡ್ತೀರಾ? ಯಾವ್ದು ಅದು 7 HP ದಾ? 7 HP ದಂಗೆ ಈ ಕಡೆ 12 HP ಹಾಲಿ ಹೀಟ್ ಆಗಿತ್ತು ಮ್ಯಾಲ್ ಜೈಂಟ್ ಇದ್ದಾಗ. ನೀವು ಅದು ಕಾರ್ಬನ್ ಕುಂತಿರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅವು ಕಾರ್ಬನ್ ಇತ್ತಪ್ಪ ಅಂದ್ರೆ ನೀವು ಹಾಕಿದ್ರೆ ಮತ್ತೆ ಮೇಲಿಂದ ಕಾರ್ಬನ್ ಬಿದ್ದೆ ಬೀಳ್ತೈತೆ. ಅದು ಅಪೋಸಿಟ್ ಮಾಡ್ಕೊಂಡು ನೀಟಾಗಿ ಅದು ಲೂಸ್ ಆಗ್ಲಿಲ್ಲ ಹೊಡಿಬೇಕು. ಕ್ಲೀನ್ ಕಟ್ ಮಾಡಿ ಒಳಗಡೆ ಕೋಟಿಂಗ್ ಇರ್ತೈತೆ, ಅದೆಲ್ಲ ಕೆರ್ದ್ ಹಾಕ್ಬೇಕು ನೀಟಾಗಿ. ಅದೇ 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 ಅದು ಅವಾಗ ಕ್ಲೀನ್ ಆಗುತ್ತೆ. ನೀವು ಮತ್ತೆ ಅದನ್ನೇ ಹಂಗ ಸುತ್ತಿದ್ರಂದ್ರೆ ಆ ಕೇಬಲ್ ಇರೋದನ್ನ ನೀಟಾಗಿ ಜೈಂಟ್ ಹೊಡ್ಕೋಬೇಕು, ಡಬಲ್ ಜೈಂಟ್. ಅದನ್ನೆಲ್ಲ ನಾವು ಕ್ಲೀನ್ ಆಗಿ ಹಿಂಗಂದ್ ಹಂಗೆ ಸುತ್ತಿ ಟೇಪ್ ಹಾಕಿ. ಬೇಡ ಬೇಡ ಬೇಡ, ಮತ್ತೆ ಬಿಸಿ ಆಗ್ತೈತೆ ಅದು. ಮಾಡ್ಬಾರ್ದು ಕೆಲಸ ಅಲ್ಲದು, ಒಳ್ಳೇದಲ್ಲದು. ಅದೇ ಪ್ರಾಬ್ಲಮ್ ಆಗ್ತಿರ. ನೀವು ಕಟಿಂಗ್ ಪ್ಲೇರ್ ತಗೊಂಡು ಒಂದ್ ಲೀಡ್ ತಗೊಂಡು ಸುತ್ತಲೂ ಸುತ್ಕೊಂಡು ಅದ್ರ ಮೇಲೆ ಸುತ್ಕೊಂಡು ಆಮೇಲೆ ಕಟಿಂಗ್ ಪ್ಲೇರ್ ಇಂದ ನೀಟಾಗಿ ಟುಷ್ ಹೊಡೆದು ಇಂದ ಟೇಪ್ ಹೊಡಿಬೇಕು. ಸರಿ ಆಯ್ತು ತಡ್ರಿ, ಪ್ರಾಬ್ಲಮ್ ಏನಿಲ್ಲಲ್ಲ? ಇಲ್ಲ ಏನು ಪ್ರಾಬ್ಲಮ್ ಸರ್, ಯಾರಿಗೆ ಹೇಳಿದ್ರು ಬೇಕಾದ್ರೆ ಮಾಡ್ಕೊಡ್ರಿ, ಅದೇನ್ ಪ್ರಾಬ್ಲಮ್ ಇಲ್ಲ. ಓಕೆ ಆಯ್ತು. ಅದೊಂದು ಸ್ವಲ್ಪ ಅದೊಂದು ನಮ್ಗೆ ಒಂದಿನ ಸಜೆಷನ್ ಕೊಡ್ರಿ, ಯಾವ ರೀತಿ ಮಾಡ್ಕೋಬೇಕಾದ್ರೆ ಲೇಟ್ ಆಗಿ ಲೇಟ್ ಆಗಿ ಹೇಳ್ತೀನಿ. ಈಗ 20 ಸೆಕೆಂಡ್ 10 ನಿಮಿಷ ಮುಂದೆ, ಆಮೇಲೆ ಒಂದ್ 5 ನಿಮಿಷ ಆದ್ಮೇಲೆ ಎತ್ಕೋಬೇಕು ನಿಮ್ದು. ಆಯ್ತು. 20 ಸೆಕೆಂಡ್ ಒಂದ್ ಎತ್ಕೊಂಬತ್ತೆ, 1 ನಿಮಿಷ ಅದಾದ್ರೂ ಎತ್ಕೊಂಡು 1 ನಿಮಿಷಕ್ಕೆ ಇನ್ನೊಂದ್ ಎತ್ಕೊಂಬಂಗ್ ಮಾಡ್ಬೇಕು ನೀವು. ಆಯ್ತು ಹೇಳ್ಕೊಡ್ತೀನಿ. ಸರಿ ಆಯ್ತು ಸರ್, ಓಕೆ. ಸ್ಟಾರ್ಟರ್ ಹತ್ರ ಬಂದು ಫೋನ್ ಮಾಡ್ರಿ. ಸರ್ ಸರಿ. ಟೋಟಲ್ ರಾತ್ರಿ ಎಷ್ಟು ಗಂಟೆಗೆ ಆನ್ ಮಾಡಿರೋದು? ರಾತ್ರಿ 10 ಗಂಟೆಗೆ ಸರ್. ರಾತ್ರಿ 10 ಗಂಟೆ ಆನ್ ಮಾಡಿದ್ದು, ಬೆಳಗ್ಗೆ ಎಷ್ಟು ಗಂಟೆಗೆ ಆಫ್ ಆಗೈತೆ? 7 ಜಸ್ಟ್ ಬಂದ್ ಮಾಡಿರ್ಲಿ ಸರ್, ಇವಾಗ ಕರೆಂಟ್ ಹೋಗಿಲ್ಲ ಸರ್. ಇವಾಗ 7 ಗಂಟೆ ಅಂದ್ರೆ 7 ಇದು ಸರ್ 8:30 9 ಗಂಟೆ ಆಯ್ತು ಸರ್. ನೋಡ್ರಿ ನೀವು ಆಕ್ಚುಲಿ ಡೆಲ್ಟಾ ಸ್ಟಾರ್ಟರ್ಗಳು ಅದ್ರಲ್ಲಿ ನೋಡಿ ಎಷ್ಟು ವೈರ್ ಇರ್ತಿದ್ವಿ ಹೇಳ್ರಿ. ಡೆಲ್ಟಾ ಸ್ಟಾರ್ಟರ್ ಅಂದ್ರೆ 3 ಕಾಯಿಲ್ ಎತ್ಕೋಬೇಕು, ಅಲ್ಲಿಂದ ಹಿಂಗ್ ಎತ್ಕೋಬೇಕು, ಅದೆಲ್ಲ ರಾಡಿಗಳು. ಇದು ಸಿಸ್ಟಮ್ ಈಸಿ ಇದೆ ಸರ್, ಫುಲ್ ಈಸಿ ಇದೆನಾ? ಅಲ್ಲ ಆಯ್ತಾ, ಖುಷಿ ಆಯ್ತಲ್ಲ, ಸಾಕ್ಬಿಡ್ರಿ. ಖುಷಿ ಆಗಿದೆ ಸರ್, ನಾನು ಅಂತೇನಿಲ್ಲ. ಅದೇ ಸರ್ ನೀವು ಬೆಳಗ್ಗೆ ಸೆಟ್ಟಿಂಗ್ ಆಯ್ತಾಯ್ತು, ನನ್ಗೆ ಹೇಳ್ಸೋದಕ್ಕೆ ನಡಿತೈತಿ. ಅದು ನಿಮಗೆ ಕ್ರಮೇಣವಾಗಿ ತಿಳ್ಕೋಬೇಕು. ಒಂದೇ ಸರಿ ತಲೆಗೆ ಹಾಕ್ಬಿಟ್ರೆ ಅದೇನೋ ಮೈಂಡ್ ಅಲ್ಲಿ ಏನೋ ಅನ್ಕೊಂತೀರಿ, ಬಿಟ್ಟಾಕ್ರಿ. ಬರ್ತಾ ನೀವೇ ನನಗೆ ಉಲ್ಟಾ ಹೇಳ್ತೀರಿ ನೀವು. ಅದ್ರಲ್ಲೇ ಟೈಮರ್ ಆಫ್, ಆನ್ ಟೈಮ್, ಆಫ್ ಟೈಮ್, ಸರ್ಕ್ಲಿಂಗ್ ಟೈಮ್ ಅದೆಲ್ಲ ಇದಾವೆ. ಮತ್ತೆ ಓವರ್ಲೋಡ್ ಐತಿ, ಅಂಡರ್ ಲೋಡ್ ಐತಿ, ಎಲ್ಲ ಹೇಳ್ಕೊಡ್ತೀನಿ ಪ್ರತಿಯೊಂದಿದೆ. ಇಲ್ಲ ಸರ್, ಮತ್ತೆ ಕ್ರಮೇಣವಾಗಿ ಹೇಳ್ಕೊಡೋಗುತ್ತೆ ಸರ್. ಇಲ್ಲ ಸಾಕು, ನೀವು ಬರ್ತಾ ನೀವೇ ನನಗೆ ಹೇಳ್ತೀರಿ ಉಲ್ಟಾ ಅದನ್ನು. ಆಯ್ತು ಸರ್, ಓಕೆ ಸರ್. ಆಯ್ತಲ್ಲ, ಈಗ ನಿಮಗೇನು ಒಂದ್ ಡಿವಲ್ ಬಿದ್ರೆ ಮೋಟರ್ ಸುಡ್ತೈತೆ ಅನ್ನೋ ಭಯ ಇಲ್ಲಲ್ಲ ಈಗ? ಇಲ್ಲ ಸರ್, ಅದೇ ನೀವು ಬೆಳಗ್ಗೆ ಸೆಟ್ಟಿಂಗ್ ಇರ್ತೀನಿ, ಆ ಉದ್ದೇಶದಿಂದ ಕಾಲ್ ಮಾಡಿದೆ ಸರ್. ಆಯ್ತಾಯ್ತು, ಡ್ರೈನೇರ್ ಅದು ಇಡ್ಬೇಕಾಯ್ತು ನಾನು. ಅದು 10 HP ಇಟ್ಟಿರ್ತೀವಲ್ಲ, ಅದಕ್ಕೆ ಲೆವೆಲಿಗೆ ಸೆಟ್ ಆಗ್ಬಿಡ್ತೈತೆ ಅದು. ಇದು ಸರ್ ಡ್ರೈನರ್ ಎಷ್ಟು ಅಂತ ಸರ್?
ನಾನು ಅದಕ್ಕಿಂತ ನಿಮಗೆ ಈಗ ನಾನು 10 HP ಗೆ ಒಂದ್ ನಿಮಿಷ ಕೇಳ್ರಿ, ಅದು ಯಾಮ್ಸೆಸ್ ತಗೊಂತಿದ್ ನಮಗೆ ಆ ಲೆಕ್ಕಕ್ಕೆ 30, ನಾನು 7 HP ಗೆ ಮಾಡ್ರಿ ಅದನ್ನು. ಸಾಕು, ನೀವು 7 HP ಗೆ ಮಾಡ್ರಿ ಅದು. 7.5 HP ಇಟ್ಕೊಳ್ರಿ ನೀವು. ಒಂದ್ ನಿಮಿಷ ಕೇಳ್ರಿ, ಕರೆಂಟ್ ಬಂದ್ಮೇಲೆ ನನಗೆ ಫೋನ್ ಮಾಡ್ರಿ. 10 HP ಐತಲ್ಲ, ಬರೀ 7.5 HP ಗೆ ಸೇವ್ ಮಾಡ್ಕೊಳ್ರಿ ಸಾಕು ನೀವು. ಅವಾಗ ಆ ಲೆವೆಲ್ಗೆ ಅದು ವರ್ಕ್ ಮಾಡುತ್ತೆ, ಪರ್ಫೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಓಕೆ ಸರ್, ಓಕೆ. ಹ್ಮ್. ಇಲ್ಲಿ ಏನೂ ಆಗಲ್ಲ ಅಲ್ಲ ಸರ್? 7.5 ಇಡ್ರಿ ನೋಡೋಣ, ಏನಾಗಲ್ಲ. ಓಕೆ.